ಕೇಂದ್ರದ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಮತ್ತು ಪ್ರತಿಪಕ್ಷ ಕಾಂಗ್ರೆಸ್ ಎರಡೂ ಪಕ್ಷಗಳ ಆದಾಯ ಕಳೆದ ಹಣಕಾಸು ವರ್ಷದಲ್ಲಿ ಭಾರೀ ಏರಿಕೆ ಕಂಡಿದೆ. ಚುನಾವಣಾ ಬಾಂಡ್ಗಳು ಎರಡೂ ಪಕ್ಷಗಳ ಆದಾಯಕ್ಕೆ ಗಣನೀಯ ಕೊಡುಗೆ ಕೊಟ್ಟಿವೆ. ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿ 1685.6 ಕೋಟಿ ರೂಪಾಯಿ, ಮತ್ತೊಂದೆಡೆ ಚುನಾವಣಾ ಬಾಂಡ್ಗಳ ಮೂಲಕ ಕಾಂಗ್ರೆಸ್ 828.4 ಕೋಟಿ ರೂಪಾಯಿ. ಹೀಗೆ ಎರಡೂ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಲೆಕ್ಕ ಪರಿಶೋಧನಾ ವರದಿಯಿಂದ ಈ ಮಾಹಿತಿ ಲಭಿಸಿದೆ. ಇದು ಬಿಜೆಪಿಯ ಇಲ್ಲಿಯವರೆಗಿನ ಅತಿ ಹೆಚ್ಚು ವಾರ್ಷಿಕ ಆದಾಯವಾಗಿದೆ. ಯಾವುದೇ ಪಕ್ಷವು ಘೋಷಿಸಿದ ಬಾಂಡ್ಗಳಿಂದ ಪಡೆದ ಮೊತ್ತದಲ್ಲಿ ಈ ಅಂಕಿ ಅಂಶವು ಅತ್ಯಧಿಕವಾಗಿದೆ. ಆದಾಯ ಮತ್ತು ಬಾಂಡ್ಗಳಿಂದ ಪಡೆದ ಮೊತ್ತ ಎರಡರಲ್ಲೂ ಕಾಂಗ್ರೆಸ್ ಎರಡನೇ ಸ್ಥಾನದಲ್ಲಿದೆ. ಬಿಜೆಪಿಯ ವಾರ್ಷಿಕ ಆದಾಯವು 2022-23ರಲ್ಲಿ 2360.8 ಕೋಟಿಯಿಂದ 2023-24ರಲ್ಲಿ 4340.5 ಕೋಟಿಗೆ, ಹೀಗೆ 83% ಹೆಚ್ಚಾಗಿದೆ. ಇದರಲ್ಲಿ 1685.6 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮೂಲಕ ಬಂದಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಪಕ್ಷದ ಇತ್ತೀಚಿನ ವಾರ್ಷಿಕ ಆಡಿಟ್ ವರದಿಯಿಂದ ಈ ಮಾಹಿತಿ ಲಭಿಸಿದೆ. ಕಾಂಗ್ರೆಸ್ ಆದಾಯ 1285 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಕಾಂಗ್ರೆಸ್ನ ಆದಾಯ 452.4 ಕೋಟಿ ರೂಪಾಯಿಗಳಿಂದ 1225 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಪ್ರಮುಖ ವಿರೋಧ ಪಕ್ಷವು ಬಾಂಡ್ಗಳ ಮೂಲಕ ತನ್ನ ಸ್ವೀಕೃತಿಯಲ್ಲಿ 384% ಹೆಚ್ಚಳವನ್ನ ದಾಖಲಿಸಿದೆ. ಹಣಕಾಸು ವರ್ಷ 23ರಲ್ಲಿ 171 ಕೋಟಿ ರೂಪಾಯಿಗಳಿಂದ ಹಣಕಾಸು ವರ್ಷ 24ರಲ್ಲಿ 828.4 ಕೋಟಿ ರೂಪಾಯಿ. ಕಾಂಗ್ರೆಸ್ ಎರಡನೇ ಅತಿ ಹೆಚ್ಚು ಆದಾಯ ಮತ್ತು ಬಾಂಡ್ಗಳಿಂದ ರಶೀದಿಯನ್ನ ಹೊಂದಿದೆ. ಹಣಕಾಸು ವರ್ಷ 24ರಲ್ಲಿ ಬಿಜೆಪಿಯ ವೆಚ್ಚವು 62% ಮತ್ತು ಕಾಂಗ್ರೆಸ್ನ 120% ಹೆಚ್ಚಾಗಿದೆ. 2023-24ರಲ್ಲಿ ಒಟ್ಟು 685.5 ಕೋಟಿ ರೂಪಾಯಿ ಆದಾಯವನ್ನ ಘೋಷಿಸಿದ ಬಿಆರ್ಎಸ್ ಅನ್ನ ಕಾಂಗ್ರೆಸ್ ಮೀರಿಸಿದೆ. ಟಿಎಂಸಿ ಕೂಡ ಈ ಬಾರಿ ದೇಶದ ಪ್ರಮುಖ ವಿರೋಧ ಪಕ್ಷಕ್ಕಿಂತ ಹಿಂದೆ ಬಿದ್ದಿದೆ. ತೃಣಮೂಲ ಕಾಂಗ್ರೆಸ್ ಈ ಬಾರಿ 612.4 ಕೋಟಿ ಬಾಂಡ್ಗಳನ್ನ ಪಡೆದುಕೊಂಡಿದೆ. ವೆಚ್ಚದ ಕುರಿತು ಮಾತನಾಡುತ್ತಾ, ಕಳೆದ ಹಣಕಾಸು ವರ್ಷದಲ್ಲಿ ಬಿಜೆಪಿಯ ಒಟ್ಟು ವೆಚ್ಚ 2211.7 ಕೋಟಿ ರೂಪಾಯಿಗಳಾಗಿದ್ದು, ಇದು 2022-23ಕ್ಕೆ ಘೋಷಿಸಲಾದ 1361.7 ಕೋಟಿಗಿಂತ 62% ಹೆಚ್ಚು. ಇದರಲ್ಲಿ 1754 ಕೋಟಿ ರೂಪಾಯಿಗಳನ್ನ ಚುನಾವಣೆ ಮತ್ತು ಸಾಮಾನ್ಯ ಪ್ರಚಾರಕ್ಕಾಗಿ ಖರ್ಚು ಮಾಡಲಾಗಿದೆ. 2023-24ರಲ್ಲಿ ಕಾಂಗ್ರೆಸ್ನ ವಾರ್ಷಿಕ ವೆಚ್ಚ 1025.2 ಕೋಟಿ ರೂಪಾಯಿಗಳಾಗಿದ್ದು, 2022-23ರಲ್ಲಿ 467.1 ಕೋಟಿ ರೂಪಾಯಿಗಳಿಂದ 120% ಹೆಚ್ಚಳವಾಗಿದೆ. 2024ರ ಜನವರಿ 14 ಮತ್ತು ಮಾರ್ಚ್ 16ರ ನಡುವೆ ನಡೆದ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ್ ಯಾತ್ರೆಗೆ ಪಕ್ಷವು ಸುಮಾರು 49.6 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಬಿಜೆಪಿ ಸ್ವಯಂ ಪ್ರೇರಿತ ದೇಣಿಗೆಯಾಗಿ ಒಟ್ಟು 3,967 ಕೋಟಿ ರೂಪಾಯಿ. ಇದರಲ್ಲಿ ಎಲೆಕ್ಟೋರಲ್ ಬಾಂಡ್ಗಳಿಂದ 1,685.6 ಕೋಟಿ ರೂಪಾಯಿ, ಜೀವ ಬೆಂಬಲ ನಿಧಿಯಿಂದ 236.3 ಕೋಟಿ ರೂಪಾಯಿ, ವೈಯಕ್ತಿಕ ದಾನಿಗಳು 240 ಕೋಟಿ ರೂಪಾಯಿ, ಕಾರ್ಪೊರೇಟ್ಗಳು 1,890 ಕೋಟಿ ರೂಪಾಯಿ, ಸಂಸ್ಥೆಗಳು ಮತ್ತು ಕಲ್ಯಾಣ ಸಂಸ್ಥೆಗಳು 101.2 ಕೋಟಿ ರೂಪಾಯಿ ಮತ್ತು ಇತರರಿಂದ 50 ಕೋಟಿ ರೂಪಾಯಿ ಬಂದಿದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷವಷ್ಟೇ ಅಲ್ಲ, ಆಮ್ ಆದ್ಮಿ ಸೇರಿದಂತೆ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ದೇಣಿಗೆ ಹರಿದು ಬಂದಿದೆ. ರತನ್ ಟಾಟಾ ಅವರು ವಿಶ್ವದ ಅಗ್ರಗಣ್ಯ ಉದ್ಯಮಿಯಾದರು. ಸಮಾಜಕ್ಕೆ ಸಾಕಷ್ಟು ದಾನಗಳನ್ನ ಮಾಡಿದ್ದಾರೆ. ದೇಶದ ಉನ್ನತಿಗೆ ಸಾವಿರಾರು ಕೋಟಿ ರೂಪಾಯಿ ವ್ಯಯಿಸಿದ್ದಾರೆ. ಆದರೆ ಎಂದೂ ತಮ್ಮ ದಾನದ ಬಗ್ಗೆ ಹೇಳಿಕೊಳ್ಳದೆ ಮಾದರಿ ಎನಿಸಿದ್ದಾರೆ. ರತನ್ ಟಾಟಾ ಅವರಂತೆಯೇ ಎಲ್ಲಾ ಉದ್ಯಮಿಗಳು ಸಮಾಜಕ್ಕೆ ಕೊಡುಗೆ ನೀಡಬೇಕಿದೆ. ಅವರ ದಾರಿಯಲ್ಲಿ ಮುನ್ನಡೆಯಬೇಕಿದೆ. ರಾಜಕೀಯ ಪಕ್ಷಗಳಿಗೆ ದಾನ ಮಾಡುವವರು ಬಡವರ ಸಂಕಷ್ಟಗಳಿಗೂ ಸ್ಪಂದಿಸುವಂತಾಗಬೇಕು. ರಾಜಕೀಯ ಪಕ್ಷಗಳಿಗೆ ನೀಡುವ ದಾನ ಆಯಾ ಪಕ್ಷಗಳ ತಿಜೋರಿ ತುಂಬುತ್ತದೆಯೇ ಹೊರತು ಜನಸಾಮಾನ್ಯರ ಹೊಟ್ಟೆ ತುಂಬಿಸುವುದಿಲ್ಲ. ಇಂದು ರಾಜ್ಯದಲ್ಲಿ ಅಭಿವೃದ್ಧಿಯನ್ನೇ ಕಾಣದ ಸಾವಿರಾರು ಕುಗ್ರಾಮಗಳಿವೆ.
ಅವುಗಳನ್ನ ದತ್ತು ಪಡೆದು ಅಭಿವೃದ್ಧಿಗೊಳಿಸಬೇಕು. ಹಸಿದ ಹೊಟ್ಟೆಗಳಿಗೇನು ಕಮ್ಮಿ ಇಲ್ಲ. ಶಿಕ್ಷಣ ವಂಚಿತರು ಸಾಕಷ್ಟು ಮಂದಿ ಇದ್ದಾರೆ. ದಾನಿಗಳು ಇವರತ್ತ ಚಿತ್ತ ಹರಿಸಿದ್ರೆ ಜನಸಾಮಾನ್ಯರ ಬದುಕು ಬಂಗಾರವಾಗುವುದರಲ್ಲಿ ಅನುಮಾನವಿಲ್ಲ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನ ಮರೆಯದಿರಿ.